ಬರಸಿಡಿಲು ಬಡಿದಿರುವುದು ಕಾರ್ಮೋಡ ಕವಿದಿರುವುದು ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೆ ರಾಮ ರಾಮ ರಾಮಚಂದ್ರ ಕರ್ಣ ಕಠೋರವಾದ ಕಠಿಣೋಕ್ತಿಗಳನ್ನು ಕೇಳಲಾರನು ಕೈಕಾ. ಸಾಕು ಸಾಕು ನಿಲ್ಲಿಸಿ ಕೈಕಾ. ರಾಮಚಂದ್ರನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ಕೋಮಲ ಹೃದಯನಾದ ನನ್ನ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳಲಿ ಬಿಡಿ. ಈ ಅಯೋಧ್ಯೆ ಜನರು ಪರಿಪರಿಯಾಗಿ ಆಡಿಕೊಳ್ಳಲಿ. ಕೈಕಾ, ನನ್ನ ಮಾತನ್ನು ಕೇಳು. ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕಾ, ಆಜ್ಞಾಪಿಸಬೇಡ. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳುವುದಿಲ್ಲ. ರಾಮನ ವನವಾಸಕ್ಕೆ ಹೋಗಿದ್ದೆ ಆದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವು. ಹಾಗೂ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆಯಲ್ಲವೇ? ಬೇಡ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳುವುದಿಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿ ಕೊಡಲೇಬೇಕು. ಅಯ್ಯೋ ಕೈಕಾ, ಹಡೆದ ತಾಯಿಗಿಂತಲೂ ಅಧಿಕವಾಗಿ ಪ್ರೀತಿಸುತ್ತಿದ್ದ ನೀನು ಹಿಂದೇಕೆ ರಾಮನ ಮೇಲೆ ಇಂತಹ ಆಟ ಛಲವನ್ನು ತೋರುತ್ತಿರುವೆ? ಛಲವು ರಾಮನಲ್ಲಿ ಬೇಡ, ಲಲ್ಲನೆ ಕೈಕಾ. ಕೈಕಾ,
ಹೌದಲ್ಲವೇ? ನೋಡು ನೀ ಭರತಗೆ ರಾಜವಾ ಫಲಿಸು ರಾಮನ ವನವಾಸವ ಸತ್ಯಾತ್ಮನೋ ಧರ್ಮಾತ್ಮನೋ ನನ್ನ ರಾಮನು ನಿಮ್ಮ ರಾಮನು ನನ್ನ ರಾಮನು ಆಹಾ ನಿಮ್ಮ ರಾಮನು ಸುಗುಣ ವಿರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣ ವಿರಾಮನು ಚೆಲವು ಮನಲಿ ಬೇಡ ಲಲನೆ ಚಲವು ರಾಮನಲಿ ಬೇಡ. ಆಗಲಿ ಕೈಕ, ಆಗಲಿ. ನಿನ್ನ ಅಪೇಕ್ಷೆಯಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುವನು. ಆದರೆ ರಾಮನ ವನವಾಸಕ್ಕೆಂದು ಹೋಗುವುದು ಬೇಡವೆಂದು ಒಂದೇ ಒಂದು ಸಾರಿ ನಗುಮುಖದಿಂದ ಹೇಳು ಕೈಕ. ಇದು ಈ ರತ್ನಖಚಿತವಾದ ಸಾಮ್ರಾಜ್ಯವ ಕಿರೀಟವನ್ನ ನಿನ್ನ ಪಾದಾರವನ್ನಿಟ್ಟು ಬೇಡಿಕೊಳ್ಳಿ. ಬೇಡ ಕೈಕ. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ ಸ್ವಾಮಿ. ಕೈಕ, ಅಧಿಕವಾದ ಪ್ರೀತಿಯಿಂದ ಅವನ ಸಾಗಿ ಸಲಹಿ ಅಂತಹ ಮನೋಭಾವನೆಯನ್ನು ಇರಿಸಿಕೊಂಡಿದ್ದ ನಿನಗೆ ರಾಮನಲ್ಲಿ ಇಂತಹ ಆಟ ಛಲವಾದ ನಿನಗೆ ಏಕೆ ಬಂದಿತು? ರಾಮನಲ್ಲಿ ಇಟ್ಟಿದಂತಹ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವೆ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಛೀ ಕುಲಘಾತಕಿ, ನನ್ನದು ಕಪಟ ನಾಟಕವೇ? ಆಹಾ, ನಾನು ನಿನ್ನಲ್ಲಿಯೇ ಇರಿಸಿದ್ದ ಅಪಾರವಾದ ಪ್ರೀತಿಗೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡಿದೆ. ತಕ್ಕ ಪ್ರಾಯಶ್ಚಿತ್ತವೇ ಆಗಿದೆ. ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಚಾಂಡಾಲಿನಿ. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗೊಂಡಿರುವುದು. ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು. ಹೌದು ಕೈಕ, ಇದೊಂದು ಸಾರಿ ಇದನ್ನ ಸಮ್ಮತಿಸಿಬಿಡು. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಬೇಡ, ಆಗಬಹುದು. ಬೇಡ ಕೈಕ, ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ರಾಮನನ್ನು ಮಾತ್ರ ಬರಮಾಡ. ನಾನಲ್ಲಿ ನಿನ್ನಲ್ಲಿಯೇ ಇರಿಸಿದಂತಹ ಎಷ್ಟು ಪ್ರೀತಿ ವಾತ್ಸಲ್ಯಗಳಿಗೆ ಇದಾ ನೀನು ತೋರುತ್ತಿರುವಂತಹ ಬೆಲೆ. ಈ ನನ್ನಿಂದ ವಚನವನ್ನು ಪಡೆದು ಪ್ರಳಯಾಗ್ನಿಯ ಕೆಂಡವಾಗಿ ಪರಿಣಮಿಸಿ ನನ್ನ ಸುಖ ಸಂತೋಷವನ್ನ ಸುಡುತ್ತಿರುವೆಯ? ಈ ವಂಶದ ಮೇಲೆ ನಿನಗೆ ಗೌರವವಿಲ್ಲವೇ? ಪತಿಯ ಪ್ರಾಣವನ್ನು ಉಳಿಸಬೇಕೆಂಬ ಇಚ್ಛೆಯೂ ಇಲ್ಲವೇ? ಬೇಡ ಕೈಕ, ನಾರಿಯಾದವಳಿಗೆ ಹಠಮಾರಿತನ ಶೋಭಿಸುವುದಿಲ್ಲ. ಸೂರ್ಯಚಂದ್ರ ಇರುವ ತನಕವೂ ಈ ಕಳಂಕವು ನಿನ್ನನ್ನು ಬಿಡುವುದಿಲ್ಲ. ಬೇಡ, ನನ್ನ ಮಾತನ್ನು ಕೇಳು. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ಸೂರ್ಯವಂಶದ ರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರೆಂದು ಡಂಗೂರದ ಮೂಲಕ ಸಾರಿ ಬಿಡುತ್ತೇನೆ. ಇಲ್ಲ, ನಾನು ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡರೂ ಇವಳು ನನ್ನ ಮಾತನ್ನು ಕೇಳುವಂತಹ ಪರಿಸ್ಥಿತಿಯಲ್ಲೇ ಇಲ್ಲ. ದೂರ ತೊಲಗೂ ರಾಕ್ಷಸಿ. ನನ್ನ ಅವಯವಗಳು ನನ್ನ ವಯೋಧರ್ಮವನ್ನೇ ಮರೆತು ಮೀರಿ ಮೀರಿ ಹೋಗುತ್ತಿವೆ. ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಕೆಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಧರೆಯ ಮೇಲೆ ಇಳಿಯಗೊಡಲಾರೆ. ನೀನು ಈ ಧರೆಯಲ್ಲಿ ಜೀವಿಸಿದ್ದೇ ಆದರೆ ಅಯೋಧ್ಯೆಯಲ್ಲಿರುವ ಎಲ್ಲ ಪುಣ್ಯಶೀಲೆಯರಿಗೂ ನಿನ್ನ ದುರ್ಬುದ್ಧಿಯ ಪ್ರಾಪ್ತಿಯಾಗುವುದು. ಆದ್ದರಿಂದ ನಿನ್ನನ್ನು ಕೊಂದು
ನನ್ನ ಮನಸ್ಸಿನ ಕ್ರೋಧವನ್ನ ಶಮನ ಮಾಡಿಕೊಳ್ಳುವನು. ಮಗನೇ, ಈ ಚಾಂಡಾಳಿಗೆ ಮಾತನ್ನು ಕೊಟ್ಟು ಸಮಾಧಾನರಾಗಿ ಜನಕ, ಸಮಾಧಾನರಾಗಿರಿ, ಶಾಂತರಾಗಿ ಜನಕ. ಅಮ್ಮ, ಅಮ್ಮ, ಸದಾ ಸುಖ ಸಂತೋಷ ನೆಮ್ಮದಿಯಿಂದಿರುತ್ತಿದ್ದ ಜನಕನ ರೀತಿಯು ಇಂದು ಬೇರೆಯಾಗಿರಲು ಕಾರಣವೇನು ತಾಯಿ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಇದೇನು ತಾಯಿ ಹೀಗೆ ಹೇಳುತ್ತಿರುವಿರಿ? ನಮ್ಮ ತಂದೆಯವರು ಕೊಟ್ಟ ಮಾತನ್ನ ನಡೆಸಿಕೊಡಲಾರದೆ ಈ ರೀತಿ ಚಿಂತಿಸುತ್ತಿರುವರೆ? ಅಮ್ಮ, ಅಸಂಭವ, ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ಅಮ್ಮ, ತಂದೆಯವರು ನಿಮ್ಮ ಅದಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಚಿಂತಿಸುತ್ತಿರುವರು. ಹೇಳು ತಾಯಿ, ಹೇಳು, ನಿನ್ನ ಮನದ ಅಭಿಷ್ಟವೇನೆಂದು ಅದನ್ನು ನಡೆಸಿಕೊಡಲು ನಾನು ಸದಾ ಸಿದ್ಧನಿದ್ದೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆಯಾಯಿತು, ಈಗ ಮಗನ ಪರೀಕ್ಷೆಯೋ? ರಾಮಚಂದ್ರ, ನಿನಗೇಕೆ ಬೇಕು, ಬಿಡು. ಅಮ್ಮ, ಅಮ್ಮ, ನೀವು ನನ್ನ ಮೇಲೆ ಈ ರೀತಿ ಎಂದು ಅನುಮಾನ ಪಟ್ಟವರಲ್ಲ. ಹೇಳು ತಾಯಿ, ಹೇಳಮ್ಮ, ನಿನ್ನ ಮನದ ಅಭಿಷ್ಟವೇನೆಂದು ಭಗವಾನ್ ಸೂರ್ಯದೇವನ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ ತಾಯಿ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೇನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ಮೇಲೆ ನಿಮಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ? ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥಪಡಬೇಕಿ? ಭರತನಾರು, ನಾನಾರು, ನಾವಿಬ್ಬರು ದಶರಥ ಚಕ್ರವರ್ತಿಯ ಮಕ್ಕಳಲ್ಲವೇ ತಾಯಿ? ನಮ್ಮಿಬ್ಬರಲ್ಲಿ ಯಾರಾಳಿದರೇನಮ್ಮ ಈ ನೆಲವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆಯೇ ನಾವೂ ಸಹ ಒಂದು ದಿನ ಬಿಟ್ಟು ಹೋಗಲೇಬೇಕು ತಾಯಿ, ಹೋಗಲೇಬೇಕು. ಆಗಲಮ್ಮ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷೇಕ್ತನಾಗಲಿ. ಅಮ್ಮ, ಇನ್ನು ನಿಮ್ಮ 2ನೇ ವರವಾವುದು ತಾಯಿ? ಇನ್ನು ನನ್ನ 2ನೆಯ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂ ದಾಟಿಸಿದ ಮಾತೆ ನೀನು. ಅಮ್ಮ, 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 ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂ ದಾಟಿಸಿದ ಮಾತೆ ನೀನು. ಅಮ್ಮ,
ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನೆನಗೆ ಭೇದವಿಲ್ಲದ ಮಗೆದ ಮಾತ ನೀನು. ಅಮ್ಮ ಪಿತೃವಾಕ್ಯ ಪಾಲಿಸುವ, ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರು ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು. ಅಮ್ಮ ಅಮ್ಮ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ. ಅಮ್ಮ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ. ಹೆಚ್ಚಿನ ಆಶೀರ್ವಾದವಿನ್ನುಂಟೆ ಪೂತೆ. ನಿಶ್ಚಯ ಶಿವನವಾಸ ಕೊಪ್ಪಿದ ಸುನೀತ, ಎಚ್ಚರಿಸು ಪಿತ ನನ್ನ ನಮಿಸುವೆನು ಅಮ್ಮ. ಅಮ್ಮ ಅಮ್ಮ ಅಮ್ಮ, ನನ್ನ ಮೇಲೆ ನಿಮಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯದ ಆಡಳಿತದ ಭಾರವನ್ನ ನಾನು ನಿರ್ವಹಿಸಲು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ಅನೇಕ ಋಷಿಮುನಿಗಳ ಪಾದ ಸೇವೆಯನ್ನು ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟು ಅಮ್ಮ ಬಹಳ ಉಪಕಾರ ಮಾಡಿದೆ ತಾಯಿ, ಬಹಳ ಉಪಕಾರ ಮಾಡಿದೆ. ಆಗ ಅಮ್ಮ ಅಯೋಧ್ಯ ಪುರಜನರು ಹೇಳುತ್ತಿದ್ದರು, ದೇವಿ ಕೈಕಾ ಮಾತೆಯವರಿಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆಗೆ ಅತಿಶಯವಾದ ಪ್ರೀತಿ ವಾತ್ಸಲ್ಯವೆಂದು. ಅಮ್ಮ ಆ ಮಾತು ಇಂದಿಗೆ ಸಾಕ್ಷಿಯಾಯಿತು, ಸ್ಥಿರಪಟ್ಟಿತು, ಸತ್ಯವೂ ಆಯಿತು. ಆಗಲಮ್ಮ, ಆಗಲಿ. ನಿನ್ನಿಷ್ಟದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೊರಡಲು ಸಿದ್ಧನಾಗಿರುವೆನು. ಅಮ್ಮ ಈ ವಿಚಾರವನ್ನ ಜಾನಕಿಗೂ ನನ್ನ ಮಾತೆಯವರಿಗೂ ತಿಳಿಸಿ ಬರುತ್ತೇನೆ. ಆಗಲಮ್ಮ. ಅಮ್ಮ, ನಿಮ್ಮಲ್ಲಿ ನನ್ನದೊಂದು ಕೊನೆಯ ಪ್ರಾರ್ಥನೆ ತಾಯಿ. ಏನದು? ನನ್ನ ಪ್ರಿಯ ಸಹೋದರನಾದ ಭರತನ ಪಟ್ಟಾಭಿಷೇಕವನ್ನ ನನ್ನ ಕಣ್ತುಂಬ ನೋಡಿ ಆನಂದಿಸಬೇಕೆಂದು ಪ್ರಾರ್ಥಿಸುತ್ತೇನೆ ತಾಯಿ. ಆ ವಿಚಾರವು ನಿನಗೆ ಬೇಡ. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ
ಆದರೆ ನೀನು ಮಾತ್ರ ಆದಷ್ಟು ಬೇಗ ವನವಾಸಕ್ಕೆ ಹೊರಡಲು ಸಿದ್ಧನಾಗು. ಆಗಲಮ್ಮ, ಆಗಲಿ ತಾಯಿ, ಆಗಲಿ. ನಿನ್ನಿಚ್ಛೆಯಂತೆ ಈ ದಿನವೇ ವನವಾಸಕ್ಕೆ ಹೊರಡುವೆನು. ಅಮ್ಮ, ಅಮ್ಮ, ನನ್ನ 14 ವರ್ಷದ ವನವಾಸವನ್ನು ಮುಗಿಸಿ ಮರಳಿ ಬರುವ ತನಕ ಈ ಸ್ಥಿತಿಯಲ್ಲಿರುವ ನನ್ನ ತಂದೆಯ ಯೋಗಕ್ಷೇಮವು ನಿಮ್ಮನ್ನೇ ಹೊಂದಿರುವುದು ತಾಯಿ. ಆಗಬಹುದು. ಜನಕ, ಜನಕ, ರಾಮಚಂದ್ರ, ನಿಮ್ಮ ಆಜ್ಞೆ ಆದೇಶಗಳನ್ನು ಆಲಿಸುವುದು ಪಾಲಿಸುವುದು ನಿಮ್ಮ ಮಗನಾದ ನನ್ನ ಕರ್ತವ್ಯವಾಗಿರುವಾಗ ನೀವೇಕೆ ಇಷ್ಟೊಂದು ಚಿಂತಿಸುತ್ತಿರುವಿರಿ? ನೀವು ಸಮಾಧಾನರಾಗಿ ಜನಕ, ಶಾಂತರಾಗಿ ಜನಕ, ಶಾಂತರಾಗಿ ಜನಕ. ರಾಜರ ಮನೆಯಲ್ಲೇ ಭೋಜನವೆಂದರೆ ಯೋಜನವಾದರೂ ಹೋಗುವೆವು, ಹೋಗುವೆವು, ನಾವು ಹೋಗುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವು, ಹೋಗುವೆವು, ನಾವು ಹೋಗುವೆವು. ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳ 70 ನುಂಗುವೆವು, ನುಂಗುವೆವು, ನಾವು ನುಂಗುವೆವು. ರಾಜರ ಮನೆಯೇ ಭೋಜನವೆಂದರೆ ಯೋಜನವಾದರೂ ಹೋಗುವೆವು. ತುಪ್ಪದಲ್ಲಿ ಕರಿದ ದಪ ಲಾಡುಗಳು, ತುಪ್ಪದಲ್ಲಿ ಕರಿದ ದಪ ಲಾಡುಗಳು ಗಬ 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 ತಿನ್ನುವೆವು, ತಿನ್ನುವೆವು, ನಾವು ತಿನ್ನುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವು, ಹೋಗುವೆವು, ನಾವು ಹೋಗುವೆವು. ಹುಟ್ಟಬಾರ್ದು, ಮನುಷ್ಯನಾಗಿ ಹುಟ್ಟಲೇಬಾರ್ದು. ಹುಟ್ಟಿದ್ರು ಸಹ ಬ್ರಾಹ್ಮಣರಾಗಿ ಹುಟ್ಟಬಾರ್ದು, ಬ್ರಾಹ್ಮಣರಾಗಿ ಹುಟ್ಟಿದ್ರು ಸಹ ಕಡು ಬ್ರಾಹ್ಮಣರಾಗಿ ಹುಟ್ಟಬಾರ್ದು. ಏನು ಮಾಡಲಿ? ನಮ್ಮಪ್ಪ ಲಗ್ನ ಆಗೋ ಮೊಮ್ಮಗ ನೋಡ್ಬೇಡವೇನೋ, ನಮ್ಮಪ್ಪನ ಬಲಂತಕ್ಕೆ ಬೇಡಪ್ಪ, ಎಲ್ಲಾದ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿರ್ತೀನಿ, ಬೇಡ ಅಂದೆ. ನಮ್ಮಪ್ಪನ ಕಾಟ ಹೆಚ್ಚಾಗ್ಬಿಡ್ತು, ನಮ್ಮಪ್ಪನ ಕಾಟ ಹೆಚ್ಚಾಗ್ಬಿಡ್ತು. ಏನು ಮಾಡಲಿ? ನಮ್ಮಪ್ಪನ ಬಲಂತಿಗೆ ಲಗ್ನ ಆದೆ, ಆಗಿದ್ದೇ ತಡ 3 ವರ್ಷ ಆದರೂ ಮಕ್ಕಳಾಗಲಿಲ್ಲ. ಏನು ಮಾಡಲಿ? ನಮ್ಮಪ್ಪನ ಬಲಂತಿಗೆ ಇನ್ನೊಂದು ಆದೆ, ಆಗಿದ್ದೇ ತಡ. ಅವಳಿಗಾರು ಇವಳು 3 ಅವ್ರಿಗೆ ಮಕ್ಕಳೇನ್ರಿ? ಇವರು ಮಕ್ಕಳು, ಅವಳ ಮಕ್ಕಳು. ಮಕ್ಕಳಂತೆ ಮಕ್ಕಳು. ಬರೋ ನೀವು. ಇಟ್ಕೆ ತಗೊಂಡಾಗ್ಬಿಡ್ತೀನಿ ಇವತ್ತು, ಕೆರೆಗೆ ತಾಗ್ಬಿಡ್ತೀನಿ. ಇಷ್ಟೊಂದು ಮಕ್ಕಳ ಸ್ವಾಮಿಗಳು, ಸ್ವಾಮಿಗಳು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಮಕ್ಕಳಾಗೋದಿಕ್ಕೆ ಯಾವ್ಯಾವ ಬೇರ್ ಕೊಟ್ರಿ? ಸಿದ್ಧಬೇಡದಿಂದ ತಂದಿದ್ದೀನಿ. ನಿಮ್ಗೆ ಎಷ್ಟಪ್ಪ? ಸಾಕು, ಜಾಸ್ತಿ ಬೇರ್ ಕೊಡಕ್ ಹೋಗ್ಬೇಡ್ರಿ. ನಮ್ಮ ಕರ್ಗಿರಿ ಶಾಸ್ತ್ರಿಗಳು ಬರ್ತೀವಿ ಅಂತ ಹೇಳಿದ್ರು, ಬರ್ತಾ ಇದ್ದಾರೆ. ಬರ್ಲಿ. ಎಂತ ರುಚಿ
ಎಂತ ರುಚಿ ನೋಡು ನೋಡು ಹರಗೋರೋ ಭಜನೆ ಮಾಡು ಎಂತ ರುಚಿ ನೋಡು ನೋಡು ಹರಗೋರೋ ಭಜನೆ ಮಾಡು ಹರಗೋರೋ ಭಜನೆ ಮಾಡು ಹರಗ ನಾವ ಮಾಡು ಹರಗೋರೋ ಭಜನೆ ಮಾಡು ಹರಗ ನಾವ ಮಾಡು ಎಂತ ರುಚಿ ನೋಡು ನೋಡು ಹರಗೋರೋ ಭಜನೆ ಮಾಡು ಎಂತ ರುಚಿ ನೋಡು ನೋಡು ಹರಗೋರೋ ಭಜನೆ ಮಾಡು ಬಲ್ಲವನೇ ಬಲ್ಲ ಚಲ್ಲವದಾರುಯ್ಯ ಬಲ್ಲವನೇ ಬಲ್ಲ ಚಲ್ಲವದಾರುಯ್ಯ ಬಲ್ಲದಿದ್ದವನೇ ಬಿಡಿಯ ನಾಯಂಗೆ ಬಲ್ಲದಿದ್ದವನೇ ಬಿಡಿಯ ನಾಯಂಗೆ ಎಂತ ರೋಚೆ ನೋಡು ನೋಡು ಕರಗೋರೋ ಭಜನೆ ಮಾಡು ಹಣ್ಣು 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 ತಾಲಿಂಬ್ರೆದ ಹಣ್ಣು. ಈ ದಿವಸ ಸೀತಾಮಾತೆಯವರು ತುಳಸಿ ಪೂಜೆ ಅಂತ ಹೇಳಿ ಆಹ್ವಾನ ಬಂದಿದೆ. ಬನ್ನಿ ಹೋಗೋಣ. ವೇಳೆ ಆಗುತ್ತೆ, ನಡೀರಿ ಹೋಗೋಣ. ಬನ್ನಿ ಸ್ವಾಮಿ ಬನ್ನಿ. शुभमयी काये श्री तुलसी माते शुभमयी काये शुभोदय सुंदरी काये काये श्री तुलसी माते शुभमयी काये शुभोदय सुंदरी काये काये श्री तुलसी
ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ, ಎಂತಹ ಹರ್ಷದ ಸುದಿನವು. ಶತಮಾನ ಭವತಿ, ದೀರ್ಘ ಸುಮಂಗಲಿ ಭವ, ಪುತ್ರರತ್ನ ಪ್ರಾಪ್ತಿರಸ್ತು. ಈ ದಿನ ಈ ಕೋಸಲ ಸಾಮ್ರಾಜ್ಯಕ್ಕೆ ತನ್ನ ಪತಿಯ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ತನ್ನ ಇಷ್ಟ ದೇವತೆಯಾದ ಮಾತೆ ಶ್ರೀ ತುಳಸಿ ದೇವಿಯನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತಾ ನನ್ನ ಪತಿಯ ಪಟ್ಟಾಭಿಷೇಕಕ್ಕೆ ಯಾವುದೇ ವಿಧವಾದ ವಿಘ್ನಗಳು ಬಾರದಂತೆ ಸರ್ವ ವಿಧದಲ್ಲಿಯೂ ಸನ್ಮಂಗಳವನ್ನುಂಟು ಮಾಡುತ್ತಾಯಿ ಸರ್ವಮಂಗಳೇ ಎಂದು ಪೂಜಿಸುತ್ತಾ ಅನೇಕ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಂತೋಷ ಸಂಭ್ರಮ ಸಡಗರದ ಸಮಯದಲ್ಲಿ ನಿರತಳಾಗಿರುವ ಈ ನನ್ನ ಮಡದಿಗೆ ನನ್ನ ಪಟ್ಟಾಭಿಷೇಕಕ್ಕೆ ಎದುರಾಗಿರುವ ಅಡ್ಡಿ ಆತಂಕ ಅಡಚಣೆಗಳೆಂಬ ಅಮಂಗಲದ ವಾರ್ತೆಯನ್ನ ಇವಳಿಗೆ ಹೇಗೆ ತಾನೇ ತಿಳಿಸಲಿ? ಸೀತಾ, ಸೀತಾ, ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನುದ್ಧರಿಸಲವತರಿಸಿದ ದಿನಮಣಿಯೋ ರಾಮ ಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಬಾಲ ರಾಮನ ನೋಡುವೆ ಮಾನದಳಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ
ಸಖ ಏನೋ ಸಂತೋಷವಾಗಿದೆ. ಬಹುಕಾಲದ ಬಯಕೆಯೇಳರಿದೆ. ಸಖ ಏನೋ ಸಂತೋಷವಾಗಿದೆ. ಬಹುಕಾಲದ ಬಯಕೆಯೇಳರಿದೆ. ಸಖ ಏನೋ ಸಂತೋಷವಾಗಿದೆ. ರಮಣ ರಾಮನು ಸಹಜ ಸುಂದರನೋ. ರಮಣ ರಾಮನು ಸಹಜ ಸುಂದರನೋ. ಸರಿ ಸಮರಿಲ್ಲದೆ ಮೆರೆಯುವನೋ. ರಮಣ ರಾಮನು ಸಹಜ ಸುಂದರನೋ. ಸರಿ ಸಮರಿಲ್ಲದೆ ಮೆರೆಯುವನೋ. ಆಸರಾಮನೋ ಜಯಕಾರ. ಆರಸರಾಮನ ಜಯಕಾರ. ಕೇಳುತ್ತ ನಲಿವೆನ ಮನಸಾರ. ಕೇಳುತ್ತ ನಲಿವೆನ ಮನಸಾರ. ಸಖ ಏನೋ ಪ್ರಾಣೇಶ್ವರ. ಸಖ ಏನೋ ಸಂತೋಷವಾಗಿದೆ. ಬಹುಕಾಲದ ಬಯಕೆಯೇಳರಿದೆ. ಸಖ ಏನೋ ಸಂತೋಷವಾಗಿದೆ. ಸಾಕೇತವೋ ಸಂತೋಷವಾ. ಸಾಕೇತವೋ ಸಂತೋಷವಾ. ಸದಾ ಪಡೆಯುವೆ ಶ್ರೀರಾಮಚಂದ್ರನ. ಸದಾ ಪಡೆಯುವೆ ಶ್ರೀರಾಮಚಂದ್ರನ. ಆರಸರಾಮನ ಜಯಕಾರ. ಆರಸರಾಮನ ಜಯಕಾರ. ಕೇಳುತ್ತ ನಲಿವೆನ ಮನಸಾರ. ಕೇಳುತ್ತ ನಲಿವೆನ ಮನಸಾರ. ಸಖ ಏನೋ ಸ್ವಾಮಿ. ಸಖ ಏನೋ ಸಂತೋಷವಾಗಿದೆ. ಬಹುಕಾಲದ
ಇದೇನು ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಮಯದಲ್ಲಿ ಕೊಳದಕ್ಕೆಂದಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಚಿಂತೆಯಿಂದಿರಲು ಕಾರಣವಾದರೂ ಏನು? ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಜಾನಕಿ ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿ ತನು ಕೇಳಿಸುತ್ತೆ. ಅತಿಶಯದಿಂದಿ ತನು ಕೇಳಿಸಿ ಹೇಳಲಿ ಸರಸೀರುಗ ಮುಗಿಯಳೆ ಸಜ್ಜೆ ಹೇಳಲಿ ಜಾನಕಿ ಜನಕನ್ನು ಎನ್ನನ್ನು ಒನಗೆ ಪಾಪಂದನ್ನು ನಕನ್ನು ಎನ್ನನ್ನು ಒನಗೆ ಪಾಪಂದನ್ನು ಎನಗಾಜ್ಞೆಯ ನೀತನು ಕೇನಗಜೆ ಜನಗಾಜ್ಞೆಯ ನೀತನು ಕೇನ ಹೇಳಲಿ ಸರಸೀರುಗ ಮುಗಿಯಳೆ ಸಜ್ಜೆ ಹೇಳಲಿ ಸೀತಾ ಜಾನಕಿ ಏನೆಂದು ಹೇಳಲಿ? ಅತಿ ಶೀಘ್ರದಲ್ಲಿಯೇ ನಿನ್ನನ್ನು ಅಗಲಬೇಕಾದ ಅನಿವಾರ್ಯತೆ ಈಗ ನನಗೆ ಬಂದೊದಗಿದೆ. ಏನು? ನನ್ನ ಪ್ರೀತಿಯ ಮಡದಿಯಾದ ನನಗೆ ಒಂದು ಅಪ್ರಿಯವಾದ ಸಂಗತಿಯೊಂದನ್ನ ನಿನ್ನ ಸಂಗಡ ತಿಳಿಸಲೂ ಆಗುತ್ತಿಲ್ಲ, ಹೋಗಲಿ ನನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಳ್ಳಲು ಆಗುತ್ತಿಲ್ಲ. ಅಂತಹ ಸಂದಿಗ್ಧ ಪರಿಸ್ಥಿತಿಯೊಂದು ನನಗೆ ಎದುರಾಗಿರುವಾಗ ಏನೆಂದು ಹೇಳಲಿ, ಹೇಗೆ ಹೇಳಲಿ? ಆದರೂ ನಿನ್ನೊಡನೆ ಹೇಳಬೇಕಲ್ಲ, ಹೇಳೇ ಹೇಳುತ್ತೇನೆ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾ ಮಾತೆಯು ನಮ್ಮ ತಂದೆಯ ರಥದ ಸಾರಥಿಯಾಗಿ ಮಾಡಿದ ಸಹಾಯಕ್ಕೆ, ಸಾಹಸಕ್ಕೆ ಮೆಚ್ಚಿ ನಮ್ಮ ತಂದೆಯವರು ಅತ್ಯಂತ ಸಂತೋಷಭರಿತರಾಗಿ ಅದೇ ಸಂತೋಷ ಬರದಲ್ಲಿ ಮುಂದಾಲೋಚನೆಯನ್ನು ಮಾಡದೆ, ಮುಂಬರುವ ನಾಳಿನ ಅನುಕೂಲ ಅನಾನುಕೂಲಗಳ ಬಗ್ಗೆ ಚಿಂತಿಸದೆ ಸಮಯ ಬಂದಾಗ ಕೇಳಿಕೋ ಎಂಬುದಾಗಿ 2 ವರಗಳನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದರಂತೆ. ಇದೇ ಸರಿಯಾದ ಸಮಯವೆಂದು ಭಾವಿಸಿದ ನಮ್ಮ ಚಿಕ್ಕಮ್ಮನವರು ಕೊಟ್ಟ ಆ 2 ವರಗಳನ್ನು ಈಗ ಕೊಡುವಂತೆ ಹಠ ಹಿಡಿದಿದ್ದಾರೆ. ಮೊದಲನೇ ವರಕ್ಕೆ ಈಗ ನಿಶ್ಚಯವಾಗಿರುವ ನನ್ನ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕಂತಲೂ, ಸ್ವಾಮಿ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟ ವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ ಮುನಿವೃತ್ತಿಯಿಂದ 14 ವರ್ಷಗಳ ಕಾಲ
ವನವಾಸಕ್ಕೆ ಹೋಗಬೇಕು ಎಂದು ಕೇಳಿಕೊಂಡಿದ್ದಾರೆ. ರಾಮಚಂದ್ರ, ಜಾನಕಿ, ಆದ್ದರಿಂದ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನಿಂದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುತ್ತೇನೆ. ನಾನು 14 ವರ್ಷಗಳ ವನವಾಸವನ್ನು ಮುಗಿಸಿ ಮರಳಿ ಬರುವ ತನಕ ನೀನು ನಿನ್ನ ಅತ್ತೆ ಮಾವಂದರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಇಲ್ಲವೇ ನನ್ನ ಅತ್ತೆ ಮಾವಂದರ ಸೇವೆಯನ್ನು ಮಾಡಿಕೊಂಡು ನಿನ್ನ ತವರ ಮನೆಯಲ್ಲಾದರೂ ಇರು. ಇದರಲ್ಲಿ ನನ್ನ ಅಭಿಪ್ರಾಯವನ್ನು ನೀನು ಕೇಳಬೇಕಾಗಿಲ್ಲ. ಜಾನಕಿ, ಒಟ್ಟಾರೆ ಈ ವಿಚಾರವಾಗಿ ನಿನಗೆ ಹೇಳುವುದು ಇಷ್ಟೇ. ನಮ್ಮ ಚಿಕ್ಕಮ್ಮನವರಾದ ಕೈಕಾ ಮಾತೆಯ ಕೈಯಲ್ಲಿ ಇಡೀ ಇಕ್ಷ್ವಾಕು ವಂಶದ ಭವಿಷ್ಯವು ಇಕ್ಕಟ್ಟಿನಲ್ಲಿ ಬಿಕ್ಕಟ್ಟಿನಲ್ಲಿ ಸಿಲುಕಿ ನನಗೆ ಯಾವುದೇ ಪರಿಹಾರದ ಮಾರ್ಗವಾಗಲಿ ಪರ್ಯಾಯ ಮಾರ್ಗವಾಗಲಿ ಕಾಣುತ್ತಿಲ್ಲ. ಆದ್ದರಿಂದ ಜಾನಕಿ, ನಾನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಲೇಬೇಕು, ಪಿತೃವಾಕ್ಯವನ್ನ ಪಾಲಿಸಲೇಬೇಕು. ನಮ್ಮ ಚಿಕ್ಕಮ್ಮನವರಾದ ಕೈಕಾ ಮಾತೆಯವರ ಆಸೆಯಂತೆ ಸಹೋದರ ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ನಮ್ಮ ಇಡೀ ಇಕ್ಷ್ವಾಕು ವಂಶದ ಘನತೆ ಗೌರವವನ್ನು ನಾನು ಎತ್ತಿ ಹಿಡಿಯಲೇಬೇಕು. ಆದ್ದರಿಂದ ನೀನು ನನ್ನನ್ನು ಸಂತೋಷವಾಗಿ ಬೀಳ್ಕೊಟ್ಟು ನೀನೂ ಕೂಡ ಸಂತೋಷವಾಗಿರು ಜಾನಕಿ. ಎಲೆ ವಿಧಿಯೇ, ಎಲೆ ವಿಧಿಯೇ, ನಿನ್ನ ಹೃದಯವದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಆರ್ಯಪುತ್ರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾ ನಿಮ್ಮ ಚರಣದ ಆಸೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯು ನಾನು. ಅಲ್ಲದೆ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆಯಾಗಿರುವುದು ನನಗೆ ಮಾತ್ರ, ಬೇರಾರಿಗೂ ಅಲ್ಲ. ಅದಕ್ಕೆ ಕಾರಣ, ಜಗತ್ತಿನಲ್ಲಿ ಜ್ಯೇಷ್ಠ ಪುತ್ರರಾಗಿ ಜನಿಸಿದ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವನವಾಸವನ್ನು ಅನುಭವಿಸಲೇಬೇಕು. ಇದು ಈ ಜಗದ ನಿಯಮ. ಅದರಂತೆ ನಾನು ಹಿರಿಯಣ್ಣನಾಗಿ ಹುಟ್ಟಿದ ತಪ್ಪಿಗಾಗಿ ಅರಣ್ಯವಾಸವನ್ನು ಅನುಭವಿಸಲೇಬೇಕು. ಇದು ಈ ರಾಮನ ಹಣೆಯ ಬರಹ. ಹಾಗೆಂದು ನಿನ್ನನ್ನು ಹೊಣೆ ಮಾಡಲಾರೆ. ಮೇಲಾಗಿ ನೀನು ಸುಮಕೋಮಲೆ, ಅರಮನೆಯಲ್ಲಿ ಆರಾಮವಾಗಿ ಅಂದವಾಗಿ ಅರಗಿಣಿಯಂತೆ ಬೆಳೆದವಳು. ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ನೀನು ಕಷ್ಟಪಡುವುದನ್ನ ಜಾನಕಿ ನನ್ನ ಈ ಕಣ್ಣುಗಳಿಂದ ನೋಡಲಾರೆ ಜಾನಕಿ, ನೋಡಲಾರೆ. ಆದ್ದರಿಂದ ನನ್ನನ್ನು ಬೀಳ್ಕೊಟ್ಟು ನೀನೂ ಕೂಡ ಸಂತೋಷವಾಗಿರು. ಆರ್ಯಪುತ್ರ, ನಿಮ್ಮ ನಗಲಿದ ಈ ಅರಮನೆಯ ವಾಸವು ನನ್ನ ಪಾಲಿಗೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ನಿಮ್ಮ ಸಂಗಡ ನಾಗೈವ ಅರಣ್ಯ ವಾಸವೇ ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತಷ್ಟೇ. ಜಾನಕಿ, ಶಾಂತಳಾಗು ಜಾನಕಿ, ಶಾಂತಳಾಗು. ನಾನೆಷ್ಟೇ ಹೇಳಿದರೂ ನನ್ನ ಮಾತುಗಳು ನಿನಗೆ ರುಚಿಸಲಿಲ್ಲ. ವಿಧಿ ಇಚ್ಛೆ ಇದ್ದಂತಾಗಲಿ, ನಡೆ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ತೆರಳುವಣ.